ಶೃಂಗೇರಿ ಶಾರದಾಂಬಾ ಅಸ್ಟ್ರೋ ಸೆಂಟರ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಸ್ತ್ರೀಯರು ತುಳಸಿ ಗಿಡದ ಮುಂದೆ ನಿಂತು ಈ ತಪ್ಪು ಮಾಡಬೇಡಿ, ನಂಬಿಕೆಯೇ ದೇವರು ಅಂತ ನಾವು ಕೆಲವೊಂದು ಸಾರಿ ಒಂದು ಕಲ್ಲನ್ನು ತಂದು ಅದನ್ನು ದೇವರು ಅಂತ ಪೂಜಿಸುತ್ತೇವೆ. ಇಂತಹ ಒಂದು ಮಹಾನ್ ನಂಬಿಕೆಯ ಬಗ್ಗೆ ತಿಳಿಯೋಣ ಬನ್ನಿ. ನಮ್ಮ ಮನೆಯಲ್ಲಿ ಕೆಲವೊಂದು ನಾವು ನಂಬಿಕೆ ಇಟ್ಟಂಥ ವಸ್ತುವನ್ನು ನೀಡಬೇಕಾದರೆ, ಹಾಗೆ ಅವುಗಳನ್ನು ಬಳಸಬೇಕಾದರೆ ಸಾಕಷ್ಟು ಜಾಗ್ರತೆಯನ್ನು ವಹಿಸಬೇಕಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಯಾವತ್ತೂ ಕೂಡ ಉಡುಗೊರೆಯ ರೂಪದಲ್ಲಿ ಯಾರಿಗೂ ಕೊಡಬಾರದು. ಹಾಗೆಯೇ ನಾವು ಸಹ ಯಾರಿಂದನೂ ಪಡೆಯಬಾರದು. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿದೆ ಎಂದರೆ ಅದು ಅಶುಭ ಅಂತ ಅರ್ಥ. ತುಳಸಿ ಗಿಡ ಯಾವಾಗಲೂ ಚಿಗುರುವ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು. ಹಾಗೆ ತುಳಸಿ ಗಿಡ ಇಲ್ಲದೇ ಇರುವಂತಹ ಮನೆ ಸಾಕಷ್ಟು ಸಂಕಟಗಳನ್ನು ಎದುರಿಸುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ತುಳಸಿ ಗಿಡವನ್ನು ಮನೆಯಲ್ಲಿ ಇಡಲೇಬೇಕು ಎನ್ನುವುದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ಮನೆ ಅಭಿವೃದ್ಧಿ ಹೊಂದುತ್ತದೆ. ಹಾಗೆ ಯಾವುದೇ ರೀತಿಯಾದಂತಹ ನ್ಯೂನತೆಗಳು ಅಥವಾ ಅನ್ಯ ಶಕ್ತಿಗಳು ಮನೆಯ ಒಳಗೆ ಬಾರದ ಹಾಗೆ ಮನೆಯ ಬಾಗಿಲಲ್ಲೇ ತಡೆಯುವಂತಹ ಶಕ್ತಿ ತುಳಸಿ ಗಿಡಕ್ಕೆ ಇದೆ. ಹಾಗೆ ವೈಜ್ಞಾನಿಕವಾಗಿ ಹೇಳೋದಾದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿಯ 2 ಎಲೆಯನ್ನು ಪ್ರತಿದಿನ ತಿನ್ನುವುದರಿಂದ ಅಥವಾ ನೀರಿಗೆ ಹಾಕಿ ಕುಡಿಯುವುದರಿಂದ ಪರಿಶುದ್ಧತೆಯಾಗಿ ಅದು ಆರೋಗ್ಯವನ್ನು ವೃದ್ಧಿಸುತ್ತದೆ. ತುಳಸಿ ಐಶ್ವರ್ಯ ಲಕ್ಷ್ಮಿ. ಈ ತುಳಸಿ ಶ್ರೀಮನ್ ನಾರಾಯಣನ ವರಪ್ರಸಾದ. ಹಾಗಾಗಿ ತುಳಸಿ ಗಿಡವನ್ನು ಯಾರೂ ಕೂಡ ಇನ್ನೊಬ್ಬರಿಗೆ ಉಚಿತವಾಗಿ ನೀಡಬಾರದು. ಹಾಗೆ ನೀವು ಮನೆಯಿಂದ ಹೊರಗೆ ತುಳಸಿ ಗಿಡವನ್ನು ಕೊಡಬೇಕಾದರೆ ಅವರಿಂದ 1 ರೂಪಾಯಿಯನ್ನಾದರೂ ಹಣವನ್ನು ಪಡೆಯಬೇಕು. ಆಗ ನೀವು ಕೂಡ ಲಕ್ಷ್ಮಿ ನಿಮ್ಮ ಮನೆಯಲ್ಲೇ ಉಳಿದುಕೊಳ್ಳುತ್ತಾಳೆ. ಹಾಗೆ ಲಕ್ಷ್ಮಿಯನ್ನು ಯಾವುದೇ ಕಾರಣಕ್ಕೂ ಉಚಿತವಾಗಿ ಪಡೆಯಬಾರದು. ಅದಕ್ಕೆ 1 ರೂಪಾಯಿಯಾದರೂ ಕೊಟ್ಟು ಪಡೆಯಬೇಕು. ಅಂದ ಹಾಗೆ ಯಾವುದೇ ಕಾರಣಕ್ಕೂ ನೀವು ಹಣವನ್ನು ಕಾಗದದ ರೂಪದಲ್ಲಿ ಕೊಡುವುದಕ್ಕಿಂತ ನಾಣ್ಯದ ರೂಪದಲ್ಲಿ ಕೊಡುವುದರಿಂದ ಲಕ್ಷ್ಮಿ ಹೆಚ್ಚುತ್ತಾಳೆ ಅಂತಲೇ ಹೇಳಬಹುದು. ನೀವು ಲಕ್ಷ್ಮೀದೇವಿ ಗೆಜ್ಜೆಯ ಶಬ್ದ ಕೇಳಿದ್ದೀರಿ. ನಾಣ್ಯವನ್ನು ಕೆಳಗೆ ಹಾಕಿದಾಗ ಆ ಒಂದು ನಾಣ್ಯ ಮಾಡುವ ಶಬ್ದ ಅದು ಲಕ್ಷ್ಮಿಯ ಕಾಲ್ಗುಣ, ಲಕ್ಷ್ಮಿಯ ಗೆಜ್ಜೆಯ ನಾದ ಅಂತ ಹೇಳುತ್ತಾರೆ. ಹಾಗಾಗಿ ನೀವು ತುಳಸಿ ಗಿಡವನ್ನು ಕೊಡಬೇಕಾದರೆ ನಾಣ್ಯವನ್ನೇ ಪಡೆಯಬೇಕು ಮತ್ತು ಕೊಡಬೇಕು. ಹಾಗೆಯೇ ಇಷ್ಟೊಂದು ಗುಣಗಳನ್ನು ಹೊಂದಿರುವ, ಅದರಲ್ಲೂ ವಾಸ್ತುಶಾಸ್ತ್ರ ಮತ್ತು ಹಣಕಾಸಿನ ವಿಚಾರದಲ್ಲಿಯೂ ಸಹ ತುಳಸಿ ಶ್ರೇಷ್ಠ ಗುಣಗಳನ್ನು ಹೊಂದಿದ್ದಾಳೆ. ಆದ ಕಾರಣ ಈ ತುಳಸಿ ಗಿಡವನ್ನು ಕೊಡಬೇಕಾದರೆ, ಹಾಗೆ ಪಡೆಯಬೇಕಾದರೆ ನಾವು ಹೇಳಿದ ನಿಯಮವನ್ನು ತಪ್ಪದೆ ಪಾಲಿಸಿ. ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ತಿಳಿಯಲು ನಮ್ಮ ಗುರೂಜಿಗಳಿಗೆ ಕಾಲ್ ಮಾಡಿ. ಅವರ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ವೀಕ್ಷಕರೇ. ಪಂಡಿತ್ ಯತೀಂದ್ರ ಭಟ್, ದೈವಜ್ಞ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಚಿಂತಕರು. ನಿಮ್ಮ ಜೀವನದ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ 9 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಇವರ ವಾಟ್ಸಪ್ ನಂಬರ್ 9901225989. ಇವರ ಇಮೇಲ್ ID yatindrabhat@gmail.com. ಪರಿಹಾರದಲ್ಲಿ ಚಾಲೆಂಜ್. ಧನ್ಯವಾದಗಳು.